ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಬಾದುಷಾ ಹಾಕೊಳ್ಳೋಕ್ಕೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಯಾವ ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡಿಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಪಾಕ, ಹಾಗಾಗಿ ಇದು ಕರೆಕ್ಟಾಗಿ ಆಗುತ್ತೆ. ಸೇಮ್ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದೆಳೆ ಪಾಕ ಮಾಡಿಕೊಂಡ್ರೆ ಆಯಿತು. ಪಾಕ ಬಿಸಿ ಇರಬಾರ್ದು, ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂಥರ ಬಾದುಷಾ ಬೆಂದೋದಂಗೆ ಆಗುತ್ತೆ, ಅದೊಂದು ಗಮನದಲ್ಲಿರಲಿ. ಸಕ್ಕರೆ ಕರಗಿದ ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಬೇಕಾದ ಪಾಕ ರೆಡಿ ಆಗುತ್ತೆ. ಸಕ್ಕರೆ ಈ ಹದದಲ್ಲಿ ಕರಗುವಾಗ ಸ್ವಲ್ಪ ಕೇಸರಿ ದಾಳನ್ನು ಸೇರಿಸ್ಕೊಳ್ಳೋಣ. ಒಂದು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪೌಡ್ರ್ ಆದರೂ ಸೇರಿಸ್ಕೊಳ್ಬೋದು. ಕೇಸರಿ ದಾಳ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಳ್ಳೆ ಕಲರ್ ಬಿಡುತ್ತೆ ಅಂತ ಕುಂಕುಮದ ಹೂವನ್ನು ಹಾಕ್ಕೊಳ್ತೀವಿ. ಈ ಹದದಲ್ಲಿ ಕುದಿತಾ ಇರುವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಇದು ಕರೆಕ್ಟಾದ ಹದ. ಈ ಹದದಲ್ಲಿ ರೆಡಿ ಆಗುವಾಗ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕೊಳ್ಳೋಣ. ಇಷ್ಟು ತೊಗೊಂಡಿದ್ದೀನಿ, ಸಾಕಿದು ರೆಡಿಯಾಗಿದೆ. ಇವಾಗ ಬಾದುಷೆಗೆ ಹಿಟ್ಟು ಕಲಿಸ್ಕೊಳ್ಳೋಣ. ನಾನು ಬಾದುಷೆಗೆ ಹಿಟ್ಟು ಕಲಿಸ್ಕೊಳ್ಳುವ ಮೊದಲೇ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿರ್ತೀನಿ. ತುಂಬ ಬಿಸಿ ಇದ್ದರೆ ಚೆನ್ನಾಗಾಗಲ್ಲ, ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲಿಗೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಒಂದು ಕಪ್ ಅಥವಾ ಬೌಲ್ ತೊಗೊಂಡು ಅಳತೆ ತಗೊಳ್ಳಿ. ಮೈದಾ ಹಿಟ್ಟು ನಾನು 1.5 ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. 2 ಚಮಚದಷ್ಟು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿರುವ ಮೈದಾ ಹಿಟ್ಟಿಗೆ. ತುಪ್ಪ ಮತ್ತು ಹಿಟ್ಟು ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಎರಡೂ ಕೈಯಲ್ಲಿ ಚೆನ್ನಾಗಿ ಈ ಥರ ಉಜ್ಜಿ ಕಲಿಸ್ಕೊಳ್ಬೇಕು. ಆವಾಗ ನಮ್ಮ ಬಾದುಷಾ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾರೆಲ್ಲ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ಬಾದುಷಾ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಒಂದು 5 ನಿಮಿಷ ಆದರೂ ಹಿಟ್ಟು ಮತ್ತು ತುಪ್ಪ ಮಿಕ್ಸ್ ಆಗೋ ಥರ ಈ ಥರ ಕೈಯಲ್ಲೇ ಉಜ್ಜಿ ಕಲಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ನಾನೊಂದು 1 ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಯೂಸ್ ಮಾಡ್ತೀನಿ. ನಮ್ಮ ಬಾದುಷಾ ಹಿಟ್ಟು ಯಾವ ರೀತಿಯಲ್ಲಿ ರೆಡಿ ಆಗಬೇಕು ಅಂದರೆ ಸೇಮ್ ಗುಲಾಬ್ ಜಾಮೂನ್ನ ಹಿಟ್ಟು ಥರ ಅಷ್ಟು ಸಾಫ್ಟಾಗಿ ರೆಡಿ ಮಾಡ್ಕೊಂಡಿರಬೇಕು. ಕೈಯಲ್ಲಿ ಈ ಥರ ಮುದ್ದೆ ಮಾಡಿದರೆ ಚೆನ್ನಾಗಿ ಮುದ್ದೆ ಆಗಬೇಕು, ಅಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು. 1 ಚಮಚದಷ್ಟು ಮೊಸರನ್ನು ಸೇರಿಸ್ಕೊಳ್ಳೋಣ. ಮೊಸರು ಹಾಕಿದ ಮೇಲೆ ನೋಡ್ಕೊಂಡು ನೀರು ಹಾಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಒಮ್ಮೆಗೆ ನೀರು ಜಾಸ್ತಿ ಹಾಕೋಬಾರ್ದು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಸಾಕಾಗುತ್ತೆ. ಈ ರೀತಿಯಲ್ಲಿ ಬೆರಳಲ್ಲೇ ನಾದ್ಕೊಳ್ಬೇಕು. ನಮ್ಮ ಹಿಟ್ಟು ಈ ಹದದಲ್ಲಿ ರೆಡಿಯಾಗಿದೆ ನೋಡಿ. ಈ ರೀತಿಯಲ್ಲಿ ಲೇಯರ್ ಲೇಯರ್ ಆಗಿರಬೇಕು. ಆವಾಗ ಬಾದುಷಾ ತುಂಬ ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ಕಲಸಿಟ್ರೆ ಆಯಿತು. ಮುಚ್ಚಿ ಒಂದು 10 ನಿಮಿಷ ಇಡೋಣ. ಬಾದುಷಕ್ಕೆ ಹಿಟ್ಟು ಕಲಸಿಟ್ಟು 10 ನಿಮಿಷ ಆಗಿದೆ. ಇವಾಗ ಬಾದುಷಾ ಮಾಡ್ಕೊಳ್ಳೋಣ. ಎಣ್ಣೆ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು, ಮೀಡಿಯಮ್ ಹೀಟಲ್ಲಿದ್ದರೆ ಸಾಕಾಗುತ್ತೆ. ಒಂದೇ ಸಮ ಬರಬೇಕಂದ್ರೆ ಈ ರೀತಿಯಲ್ಲಿ ರೋಲ್ ಮಾಡಿಕೊಂಡು ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಬಾದುಷಾ ರೆಡಿ ಮಾಡಿಕೊಂಡ್ರೆ ಆಯಿತು. ಸಣ್ಣದು ಬೇಕಾದರೆ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಕೈಯಲ್ಲಿ ಬೇಕಿದ್ರೆ ಈ ರೀತಿ ತಗೋಬಹುದು.
ಈ ರೀತಿಯಲ್ಲಿ ನೋಡಿ ಮಧ್ಯಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ತಗೊಳ್ಳೋದು ಉಂಡೆ ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳೋದಲ್ಲ, ಸ್ಮೂತಾಗಿ ರೌಂಡ್ ಮಾಡಿಕೊಂಡು ಜಸ್ಟ್ ಪ್ರೆಸ್ ಮಾಡಿಕೊಂಡು ಮಧ್ಯಕ್ಕೊಂದು ಹೋಲು. ಈ ರೀತಿಯಲ್ಲಿ ಲೇಯರ್ ಲೇಯರ್ ಆಗಿರಬೇಕು. ಬಾದುಷ ತುಂಬ ಚೆನ್ನಾಗಾಗುತ್ತೆ. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಈ ಹದದಲ್ಲಿ ನಮ್ಮ ಬಾದುಷ ಎಲ್ಲ ರೆಡಿಯಾಗಿದೆ. ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಬಾದುಷ ಹಾಕ್ಕೊಳ್ಳೋಣ. ತಳ ಬಿಟ್ಟು ಬರುವವರೆಗೂ ಕದಲಿಸೋಕ್ಕೆ ಹೋಗಬೇಡಿ. ಈ ಹದದಲ್ಲಿ ನಿಧಾನವಾಗಿ ಬಾದುಷ ಬೆಂದು ತಳ ಬಿಡಬೇಕು. ಆಮೇಲೆ ಮತ್ತೊಂದು ಬದಿ ತಿರುಗಿಸಿ ಬೇಯಿಸ್ಕೊಳ್ಳಿ. ಬಾದುಷ ಹಾಕ್ಕೊಳ್ಳುವಾಗ ಉರಿ ಮಧ್ಯಮ ಇರಬೇಕು, ಜಾಸ್ತಿ ಉರಿನೂ ಇರಬಾರ್ದು. ಮೀಡಿಯಮ್ ಹೀಟ್ ಇದ್ದರೆ ಸಾಕಾಗುತ್ತೆ. ಇವಾಗೆಲ್ಲ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಒಂದೊಳ್ಳೆ ಕಲರ್ ಬರಬೇಕು ಬಾದುಷ. ಬಾದುಷ ಪಾಕಕ್ಕೆ ಹಾಕೊಳ್ಳುವಾಗ ತುಂಬ ಬಿಸಿ ಇರಬಾರ್ದು, ಅದೊಂದು ಗಮನದಲ್ಲಿರಲಿ. ಬಾದುಷ ಒಂಥರ ಬೆಂದೋದಂಗೆ ಆಗ್ಬಿಡುತ್ತೆ, ಅದಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಈ ಹದದಲ್ಲಿ ನಮ್ಮ ಬಾದುಷ ಬೆಂದಿದೆ. ಇವಾಗ ಸಕ್ಕರೆ ಪಾಕದೊಳಗಡೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪನೂ ಇರಬಾರ್ದು, ಚೆನ್ನಾಗಿ ಸೋರಿಸ್ಕೊಳ್ಳೋಣ. ನಮ್ಮ ಬಾದುಷ ನೋಡಿ ಒಂದೊಳ್ಳೆ ಕಲರ್ ಬಂದಿದೆ. ಸಾಕಿದು ಎಲ್ಲವನ್ನು ತೆಗೆದು ಪಾಕಕ್ಕೆ ಹಾಕೊಳ್ಳೋಣ. ಬಾದುಷನ ಈ ರೀತಿಯಲ್ಲಿ ಪಾಕಕ್ಕೆ ಹಾಕಿ ಇಟ್ಕೊಂಡಿರಬೇಕು. ಒಂದು 10ರಿಂದ 15 ನಿಮಿಷ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಫೈನಲ್ ಆಗಿ ಅದ್ಭುತವಾದ ಬಾದುಷ ಈ ರೀತಿಯಲ್ಲಿ ರೆಡಿಯಾಗಿದೆ. ಸ್ವಲ್ಪ ಕಟ್ ಮಾಡಿದ ಪಿಸ್ತಾ ಮತ್ತು ಬಾದಾಮನ್ನು ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರದ ಸ್ವೀಟ್ ಮಾಡಿ ತಿನ್ನೋದಕ್ಕಿಂತ ಈ ಥರ ಬಗೆ ಬಗೆಯ ಸ್ವೀಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಾದುಷ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರುತ್ತೆ. ನೋಡಿ ಈ ರೀತಿಯಲ್ಲಿ ರೆಡಿಯಾಗಿರಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.